ಮುಂದೆ ಭಾಳಷ್ಟು ಥ್ಯಾಂಕ್ ಯು. ಎಲ್ಲಿ ಹೋಗಿಲ್ಲಲ್ಲ, ಜೋಗ್ ಜಂಕ್ಷನ್ ನೋ ಟೆನ್ಷನ್. ನೋಡಿರಿ, ಜೋಗ್ ಜಂಕ್ಷನ್ನಾಗ ನಿಮ್ಗೆ ಹೇಳ್ತೀನಿ, ಭಾರಿ ಮಜಾ ಜೋಕು. ಇವತ್ತು ಡಾಕ್ಟ್ರದ್ದು ಈ ಗದ್ದಲ ನಡೆದ ಇದ್ದರಿಂದ ಡಾಕ್ಟ್ರಿಗೆ ಸಂಬಂಧಪಟ್ಟಂಥ ಇನ್ನೊಂದು ಜೋಕು. ಒಬ್ಬವಂಗೆ ಏನೋ ಆಕ್ಸಿಡೆಂಟ್ ಆತಂತ, ಕೈ ಎರಡು ಕಟ್ ಆದವು ಅಂತ. ಕೈ ಕಟ್ ಆದವು, ಏನು ಮಾಡೋದು? ಡಾಕ್ಟ್ರ್ ಹೆಂಗೋ ಮಾಡಿ ಅವನು ವಾಪಸ್ ಜೋಡಿಸಿದ. ಈ ಕೈಗೂ ಬ್ಯಾಂಡೇಜ್ ಹಾಕಿದ, ಈ ಕೈಗೂ ಬ್ಯಾಂಡೇಜ್ ಹಾಕಿದ. ಸೊ ರೋಗಿ ಅವತ್ತು ಎರಡು ಕೈ ಹಿಂಗೆ ಬ್ಯಾಂಡೇಜ್ ಹಾಕ್ಕೊಂಡು ಹಿಡ್ಕೊಂಡು ಅಡ್ಡಾಡ್ತಿದ್ದ. ಒಂದು ದಿವಸ ಡಾಕ್ಟ್ರು ಬಂದರು ಚೆಕ್ ಮಾಡಲಿಕ್ಕೆ. ಅವತ್ತು ವಿಚಿತ್ರ ಪ್ರಶ್ನೆ ಕೇಳ್ದ, ಡಾಕ್ಟ್ರ ನಂಗೆ ಈ ನೀವು ಬ್ಯಾಂಡೇಜ್ ತೆಗೆದ್ಮೇಲೆ ನಾ ಪಿಯಾನೋ ಬಾರಿಸ್ಬಹುದೇನು ಅಂತ ಕೇಳ್ದ. ಡಾಕ್ಟ್ರು ಅಂದರು, ಯಾಕಿಲ್ಲ ಅಂದ್ರೆ ನೆಗೆಟಿವ್ ಉತ್ತರ ಕೊಡಬಾರ್ದಲ್ಲ ಪೇಷಂಟಿಗೆ, ಅವ್ರಿಗೆ ಸ್ಫೂರ್ತಿದಾಯ ಕೊಡಬೇಕು. ಯಾಕಿಲ್ಲ, ನೀ ಬಾರಿಸ್ಬೋದು ನೀ ಪಿಯಾನೋ ಅಂತ ಹೇಳಿದ್ರು ಅವರು. ಇನ್ನೊಂದು ರೋಗಿ, ವಿಚಿತ್ರ ಅಲ್ಲ ಡಾಕ್ಟ್ರ, ನನಗೆ ಖರೆ ಅಂದ್ರೆ ಮೊದಲು ಪಿಯಾನೋ ಬಾರಿಸ್ಲಿಕ್ಕೆ ಬರ್ತಿದ್ದಿಲ್ಲ, ಈಗ ನೀವು ಆಪ್ರೇಷನ್ ಮಾಡಿದ್ರೆ ಬರ್ತಂದ್ರೆ ವಿಚಿತ್ರ ನೋಡ್ರಿ ಅಂತ. 1998 ಇಸ್ವಿ ನಾ ಮೊದಲನೇ ಸರ್ತೆ ನನ್ನ ನಾಟಕದ ತಂಡ ತೊಗೊಂಡು ಅಮೇರಿಕಕ್ಕೆ ಹೋಗಿದ್ದೆ. ಅಮೇರಿಕಕ್ಕೆ ನನ್ನ ಆಲ್ ದಿ ಬೆಸ್ಟ್ ನಾಟಕ ತೊಗೊಂಡು ಹೋದಾಗ ಅಲ್ಲೇ ಈ ಗುರುರಾಜ್ ಅಂದ್ರೆ ಮಂಜುಳಾ ಗುರುರಾಜ್ ಅವರು ತಮ್ಮ ತಂಡವನ್ನು ಕರ್ಕೊಂಬಂದಿದ್ರು. ಅಲ್ಲೇ ನಮ್ಮ ಮಿಮಿಕ್ರಿ ದಯಾನಂದು ಇದ್ದರು. ಒಂದು ದಿವಸ ಅವ್ರದ್ದು ಆರ್ಕೆಸ್ಟ್ರಾ ನಡೀತಿತ್ತು, ಹಾರ್ಮೋನಿಯಂ ಬಾರಿಸ್ತಿದ್ರು, ಹಾಡ್ತಿದ್ರು. ಅವ್ರದ್ದು ಆದಮೇಲೆ ಬೇರೆ ಇನ್ಸ್ಟ್ರೂಮೆಂಟ್ಗಳನ್ನು ಪ್ಲೇ ಮಾಡೋದು. ನಾವು ರೂಮಿಗೆ ಬಂದರೂ ಮಸ್ತ್ ಮಜಾ ಮಾಡ್ತಿದ್ವಿ, ಜೋಕ್ ಹೇಳ್ತಿದ್ವಿ, ಎಲ್ಲ ನಡೀತಿತ್ತು. ಒಂದು ಸರ್ತಿ ನಾನು ದಯಾನಂದ್ ಏನು ಕೇಳಿದ್ರು, ಯಶವಂತ್ ನೀವು ಯಾಕ್ರಿ ಏನು ಮ್ಯೂಸಿಕ್ ನಿಮ್ಗೇನು ಒಲವಿಲ್ಲೇನೋ ಅಥವಾ ನೀವೇನು ಟ್ರೈ ಮಾಡಲಿಲ್ಲೋ, ಹೆಂಗೆ ನಿಮಗೇನು ಬಾರಿಸ್ಲಿಕ್ಕೆ ಅಥವಾ ಹಾಡಲಿಕ್ಕೆ ಅದೇನು ಬರಂಗಿಲ್ಲ? ನಾನು ಸರ್ ನಂಗೆ ಬರ್ತದೆ, ನಾ 50% ಹಾರ್ಮೋನಿಯಂ ಪರ್ಫೆಕ್ಟಾಗಿ ಬಾರಿಸ್ತೀನಿ ಅಂತಂದೆ. ಹೆಂಗೆ? ಅಗದಿ ಸಿಂಪಲ್ ಸರ್, ನೋಡಿರಿ, ಹಾರ್ಮೋನಿಯಂ ಬಾರಿಸ್ಬೇಕಂದ್ರೆ ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು. ನನಗೆ 50% ಹಿಂಗೆ ಮಾಡೋದು ಬರ್ತದೆ, ಇದು ಮಾತ್ರ ಇನ್ನೂ ಕಲ್ತಿಲ್ಲ ಸರ್ ಅಂತೇಳಿದ್ದೆ. ಸೈಕ್ಯಾಟ್ರಿಸ್ಟ್ ಡಾಕ್ಟ್ರ್ ಕಡೆ ಒಬ್ಬ ವ್ಯಕ್ತಿ ಬಂದ, ಹೇಳ್ದ, ನೋಡ್ರಿ ಡಾಕ್ಟ್ರ್, ನಂಗೆ ಒಂದು ಸಣ್ಣ ಪ್ರಾಬ್ಲಮ್ ಶುರುವಾಗಿದೆ, ಏನಿಲ್ಲ ಅಂತಂದು ನಂಗೆ ಕನಸ್ನಾಗ ವಿಚಿತ್ರ ಕನಸು ಬೀಳ್ತಾವೆ. ಒಂದು ಕನಸು ಮಾತ್ರ ರೆಗ್ಯುಲರ್ ರಿಪೀಟ್ ಆಗ್ತದೆ. ಅದು ಏನಂತಂದ್ರೆ, ನಾ ರಾತ್ರಿ ಮಲಗಿ ಆರಾಮ್ ನಿದ್ದೆ ಒಳಗಿರುವಾಗ ಹೇಳ್ತೇನೆ ನಿಮ್ಗೆ, 3 ಮಂದಿ ವಿಚಿತ್ರ ರಾಕ್ಷಸರು, ಅವು ಹೆಣ್ಣು ಗಂಡು ಗೊತ್ತಿಲ್ಲ, ಕ್ವಾರಿ ಹಲ್ಲಿರ್ತಾವೆ, ಉದ್ಲು ಕೂದಲಿರ್ತಾವೆ, ವಿಚಿತ್ರ ಇರ್ತಾವೆ. ಅವು ಬಂದು ನನ್ನ ಪಲಂಗದ ಮೇಲೆ ಕೂತು ಬಿಡ್ತಾವೆ, ನನಗೆ ಅಣಗಿಸೋದು ಮಾಡ್ತಾವೆ, ಕಿರಿಕಿರಿ ಮಾಡ್ತಾವೆ. ಇದು ನನಗೆ ಎಚ್ಚರ ಆಗ್ತದೆ, ನೋಡ್ತೀನಿ ಯಾರು ಇರಂಗಿಲ್ಲ. ಡಾಕ್ಟ್ರು ಅಂದರು, ಭಾಳ ಗಂಭೀರ ಸಮಸ್ಯೆ ಅದ ಇವ್ರ, ನಾ ಅದಕ್ಕೆ ನೋಡ್ರಿ ಕರೆಕ್ಟ್ ಟ್ರೀಟ್ಮೆಂಟ್ ಕೊಡ್ಬೇಕಾಗ್ತದೆ ನಿಮಗೆ. ಏನಂತಂದ್ರೆ, ನಾನು ನಿಮ್ಗೆ ಪ್ರತಿ ವಾರ ಕೌನ್ಸಿಲಿಂಗ್ ಮಾಡ್ಬೇಕಾಗ್ತದೆ. ಆ ಪ್ರತಿ ವಾರ ಕೌನ್ಸಿಲಿಂಗ್ ಮಿನಿಮಮ್ 1 ತಾಸಿಂದ ಇರ್ತದೆ. ಮತ್ತು 1 ಕೌನ್ಸಿಲಿಂಗಿಗೆ ನಾ 2,000 ರೂಪಾಯಿ ಚಾರ್ಜ್ ಮಾಡ್ತೀನಿ. ನೀವು ಮಿನಿಮಮ್ ಇದನ್ನು 2 ವರ್ಷ ನನ್ನ ಕೌನ್ಸಿಲಿಂಗ್ ಅಟೆಂಡ್ ಮಾಡಿದರೆ ನೀವು ಇದರಿಂದ ಪಾರಾಗ್ತೀರಿ ಅಂತ ಡಾಕ್ಟರ್ ಹೇಳಿದರು. ಆತು ಬಿಡ್ರಿ ಅಂತಂದು ರೋಗಿ ಎದ್ದ, ಹೊರಡ್ಲಿಕ್ಕೆ ನಿಂತ. ಡಾಕ್ಟರ್ ಅಂದ್ರೆ, ಯಾಕ್ರಿ ಏನಾಯ್ತು? ಏನಿಲ್ಲ ಡಾಕ್ಟ್ರ, ನಾವು ಏನು ರಾತ್ರಿ ದೆವ್ವು ಬರ್ತಾವಲ್ಲ ಅವ್ರ ಜೋಡಿ ದೋಸ್ತಿ ಮಾಡ್ಕೋತೀನಿ, ನಿಮಗೆ ಎಷ್ಟು ಪೇಮೆಂಟ್ ಕೊಡೋದು ಆಗೋದಿಲ್ಲ ಅಂತ. ನೋಡಿರಿ, ಅದ್ಭುತ ಜೋಕ್ಗಳು ನಿಮಗೆ ಬಂದ್ರೆ ನನಗೆ ಫಾರ್ವರ್ಡ್ ಮಾಡಿರಿ. ನನ್ನ ನಂಬರು 9900980099. ಹಾಂ, ಇದು ಆದ ಕೂಡಲೇ ನೆಕ್ಸ್ಟ್ ಸೆಗ್ಮೆಂಟ್ನಾಗದ ಮಸ್ತ್ ಮನುಷ್ಯ, ಕರ್ನಾಟಕದಾಗಿರುವಂಥ ಮಸ್ತ್ ಮನುಷ್ಯ ಬಂದು ನಿಮಗೆ ಮಸ್ತ್ ಜೋಕ್ಗಳನ್ನು ಹೇಳ್ತಾನೆ. ಎಲ್ಲಿ ಹೋಗ್ಬೇಡ್ರಿ, ಕಾಯ್ತೀರಿ.